ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಸಿಂಪಲ್ ಆಗಿ ಮಾಡಬಹುದಾದ ರುಚಿಯಾದಂತಹ ಮಜ್ಜಿಗೆ ಸಾರು ರೆಸಿಪಿನ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಬಾಯಿಗೆ ರುಚಿ ಇಲ್ಲದೆ ಇದ್ದಾಗ ಮಾಡ್ಕೊಳ್ಬಹುದು, ಮನೆಯಲ್ಲಿ ತರಕಾರಿ ಇಲ್ಲದಿದ್ದಾಗ ಕೂಡ ಮಾಡಬಹುದು. ಅದೇ ರೀತಿ ಟೈಮ್ ಇಲ್ಲ ಅನ್ನೋದಾದ್ರೂ ಕೂಡ ಈ ರೆಸಿಪಿನ 5 ನಿಮಿಷದಲ್ಲೇ ಮಾಡಬಹುದು. ಬನ್ನಿ ಹಾಗಾದ್ರೆ ಮಾಡೋ ವಿಧಾನ ಹೇಗೆ ಅಂತ ನೋಡೋಣ. ವಿಡಿಯೋ ನೋಡಿದ್ಮೇಲೆ ಇಷ್ಟ ಆದ್ರೆ ಖಂಡಿತ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ನೀವು ಲೈಕ್ ಕೊಟ್ರೆ ಮಾತ್ರನೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಾ ಆಗಿಲ್ವಾ ಅನ್ನೋದು ನನಗೆ ಗೊತ್ತಾಗೋದು. ಬನ್ನಿ ಫ್ರೆಂಡ್ಸ್, ಹಾಗಾದ್ರೆ ಮಜ್ಜಿಗೆ ಸಾರು ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಈ ಮಜ್ಜಿಗೆ ಸಾರು ಮಾಡೋದಕ್ಕೆ ನಾನಿಲ್ಲಿ ಗಟ್ಟಿ ಮೊಸರನ್ನ ತಗೊಂಡಿದ್ದೀನಿ ನೋಡಿ. ಇದರಲ್ಲಿ 3/4 ಬೌಲ್ ಆಗುವಷ್ಟು ನಾನು ಮಜ್ಜಿಗೆ ಸಾರು ಮಾಡೋದಕ್ಕೆ ಬಳಸ್ತೀನಿ ನೋಡಿ. ಈ ರೀತಿ ಬೇರೊಂದು ಬೌಲ್ಗೆ ಹಾಕೊಂಡು ಅದನ್ನ ನಿಮ್ಮ ಮನೆಯಲ್ಲಿ ಕಡುಗೋಲು ಇರುತ್ತೆ ನೋಡಿ, ಅದನ್ನ ಬಳಸಬೇಕಾದ್ರೂ ಇದನ್ನ ಈ ರೀತಿ ಮಜ್ಜಿಗೆ ರೀತಿ ಮಾಡ್ಕೊಳ್ಬಹುದು. ಅಥವಾ ನಿಮ್ಮ ಮನೇಲಿ ಆ ರೀತಿ ಇಲ್ಲ ಅನ್ನೋದಾದ್ರೆ ಸ್ಮ್ಯಾಶರ್ ಇದ್ರೆ ಅದನ್ನ ಬಳಸಿ ಬೇಕಾದ್ರೂ ಕೂಡ ಈ ರೀತಿ 1-2 ನಿಮಿಷ ಮಿಕ್ಸ್ ಮಾಡಿದ್ರೆ ಸಾಕು. ಮೊಸರೆಲ್ಲ ಕೂಡ ಚೆನ್ನಾಗಿ ನೀರಾಗುತ್ತೆ. ನಾನಿಲ್ಲಿ ಮಜ್ಜಿಗೆ ಸಾರನ್ನ ತುಂಬಾ ಲೂಸ್ ಆಗಿ ಮಾಡ್ತಾ ಇಲ್ಲ. ಈ ರೀತಿ 2 ನಿಮಿಷ ಮಿಕ್ಸ್ ಮಾಡಿದ ನಂತರ 1 ಗ್ಲಾಸ್ ಆಗುವಷ್ಟು ನೀರನ್ನ ಹಾಕೊಂಡು 1 ನಿಮಿಷದವರೆಗೂ ಈ ರೀತಿ ಕಲಸಿದ್ರೆ ಸಾಕು ನೋಡಿ. ಈಗ ಮಜ್ಜಿಗೆ ರೆಡಿ ಆಗಿದೆ. ಇದನ್ನ ಪಕ್ಕಕ್ಕೆ ಇಟ್ಕೊಂಡು ಮಸಾಲೆ ಅಂದ್ರೆ ಇದಕ್ಕೆ ಒಗ್ಗರಣೆ ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ನೋಡೋಣ. ಒಲೆ ಮೇಲೆ ಆಲ್ರೆಡಿ ಪ್ಯಾನ್ ಅನ್ನ ಬಿಸಿ ಮಾಡಿ ಇಟ್ಕೊಂಡಿದ್ದೆ ನಾನು. ಬಿಸಿ ಆದ ನಂತರ 2 ಸ್ಪೂನ್ ಎಣ್ಣೆ ಹಾಕೊಂಡಿದ್ದೆ. ಎಣ್ಣೆ ಬಿಸಿ ಆದ ನಂತರ ಸಾಸಿವೆ ಹಾಕಿ, ಸಾಸಿವೆ ಸಿಡಿದ ನಂತರ ಒಣಮೆಣಸಿನಕಾಯಿ ಹಾಗೂ ಕರಿಬೇವು, ನಾನಿಲ್ಲಿ ಜೀರಿಗೆ ಅದನ್ನೆಲ್ಲ ಹಾಕಿ ಫ್ರೈ ಮಾಡಿದ ನಂತರ 1 ಟೀ ಸ್ಪೂನ್ ಆಗುವಷ್ಟು ಹಸಿಮೆಣಸಿನಕಾಯಿ ಪೇಸ್ಟ್ ಅನ್ನ ಮಾಡಿ ಹಾಕೊಂಡಿದ್ದೀನಿ. ಹಸಿಮೆಣಸು 1 ನಿಮಿಷದವರೆಗೂ ಎಣ್ಣೆನಲ್ಲಿ ಫ್ರೈ ಮಾಡಿದ ನಂತರ 1 ದೊಡ್ಡ ಈರುಳ್ಳಿನ ಈ ರೀತಿ ದಪ್ಪ ದಪ್ಪವಾಗಿನೇ ಕಟ್ ಮಾಡಿ ಹಾಕೊಂಡು ಈರುಳ್ಳಿನ ಜಸ್ಟ್ 30 ಸೆಕೆಂಡ್ ಆಗುವಷ್ಟು ಮಾತ್ರ ಎಣ್ಣೆನಲ್ಲಿ ಹುರ್ಕೊಳ್ಳಿ. ಮಜ್ಜಿಗೆ ಸಾರಿನಲ್ಲಿ ಈರುಳ್ಳಿ ಸ್ವಲ್ಪ ಹಸಿನೇ ಇರಬೇಕು. ಆ ರೀತಿ 30 ಸೆಕೆಂಡ್ ಹುರ್ಕೊಂಡಿದ್ದಾದ ನಂತರ 1/4 ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಇದೆರಡು ಪದಾರ್ಥವನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಸ್ಟವ್ ಅನ್ನ ಆಫ್ ಮಾಡ್ಕೊಂಡ್ಬಿಡಿ. ಈಗ ನಾವೇನ್ ಮಜ್ಜಿಗೆನ ಕಡ್ದಿಟ್ಟಿದೀವಲ್ವಾ, ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಹಾಕೊಳ್ಬೇಕು. ಅದ್ರ ಮೇಲ್ಗಡೆ ನಾವು ಮಸಾಲೆನ ಏನ್ ರೆಡಿ ಮಾಡಿ ಇಟ್ಕೊಂಡಿದೀವಲ್ವಾ ಅದನ್ನ ಹಾಕೊಳ್ಬೇಕು. ತಣ್ಣಗಾದ ನಂತರ, ಬಿಸಿ ಇರುವಾಗ ಹಾಕೊಳ್ಬಾರ್ದು, ತಣ್ಣಗಾದ ನಂತರ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ರುಚಿಯಾದಂತಹ ಮಜ್ಜಿಗೆ ಸಾರು ರೆಡಿ ಆಗುತ್ತೆ. ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.